ನಾನಂತ ಅಂದ್ಕೊಂಡಿರಲಿಲ್ಲ ಆಯಿತಾ, ದುಬೈಯಲ್ಲಿ ಈ ರೇಂಜ್ಗೆ ನಮ್ಮ ಊರಿನವರೊಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ ಅಂತ. ನಮಸ್ಕಾರ ಎಲ್ರಿಗೂ. ಇವತ್ತು ಅಜ್ಮಾನಲ್ಲಿ KDK ಕಪ್ 2026 ನಡೀಲಿಕ್ಕಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆನೆ ನಾನು, ಭಾವ ಮತ್ತೆ ಶ್ರುತಿ ಸೀದಾ ಅಜ್ಮಾನಿಗೆ ಹೊರಟದ್ದು. ನಾವು ಅಲ್ಲಿಗೆ ಹೋಗಿ ರೀಚ್ ಆದಾಗ ಆಲ್ರೆಡಿ ಬೇರೆಯವ್ರದಲ್ಲಿ ಟೂರ್ನಮೆಂಟ್ ಆಗ್ತಾ ಇತ್ತಾಯ್ತಾ. ನೆಕ್ಸ್ಟ್ ನಮ್ದು ಕೂಡ ಇಲ್ಲೇ ಮ್ಯಾಚ್ ಆಗ್ಲಿಕ್ಕೆ ಇರುವುದು. ಅದೇ ಗ್ಯಾಪ್ ಅಲ್ಲಿ ನಾನೊಮ್ಮೆ ಹೋಗಿ ನಮ್ದು ಡ್ರೆಸ್ಸಿಂಗ್ ರೂಮ್ ಎಲ್ಲ ನೋಡ್ಕೊಂಡು ಬಂದೆ. ಎಷ್ಟು ಚಂದ ಗೊತ್ತು, ನಾವು ಟಿವಿಯಲ್ಲೆಲ್ಲ ನೋಡ್ತಿದ್ದೇವಲ್ಲ, ಅದನ್ನೇ ನಾನು ರಿಯಲ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆಗ್ತಿತ್ತು. ಇಲ್ಲಿ ಒಳಗಡೆ ಕೂತ್ಕೊಂಡು ಆಚೆ ಮ್ಯಾಚ್ ನೋಡ್ಲಿಕ್ಕೆ ಭಾರಿ ಚಂದ ಆಯ್ತಾ. ಮತ್ತೆ ಬೆಳಿಗ್ಗೆ ಎಲ್ರಿಗೂ ಒಳ್ಳೆ ಭರ್ಜರಿ ಬ್ರೇಕ್ಫಾಸ್ಟ್ ನ ವ್ಯವಸ್ಥೆ ಇತ್ತಾಯ್ತಾ. ಆದ್ರೆ ನಾವು ಆಲ್ರೆಡಿ ಹೋಗುವಾಗಲೇ ತಿಂದು ಹೋಗಿದ್ದೆವು. ಹಾಗಾಗಿ ಮತ್ತೆ ನಾವಲ್ಲಿ ಅಂತ ತಗೊಳ್ಳಿಲ್ಲ. ಒಂದು ವಡೆ ಮತ್ತು ಒಂದು ಇಡ್ಲಿ ತಿಂದು ಟೇಸ್ಟ್ ಮಾಡಿ ನೋಡಿದೆ. ಮತ್ತೆ ಎಲ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ನಮ್ಮ ಊರಿನ ಸ್ಟೈಲ್ ಅಲ್ಲಿ ಪ್ರಾರ್ಥನೆ ಎಲ್ಲ ಆಯ್ತು. ಮತ್ತೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಎಲ್ಲ ಟೀಮ್ನವರು ಕೂಡ ಪ್ರೆಸೆಂಟ್ ಇದ್ರು. ಮತ್ತೆ ಫಸ್ಟ್ ಮ್ಯಾಚ್ ಗೌಡಸ್ ಫ್ರೆಂಡ್ಸ್ ಕ್ಲಬ್ ಮತ್ತೆ ಟೀಮ್ ಭಾವಸ್ ಆಯ್ತಾ. ಬಟ್ ನಮಗೆ 3ನೇ ಮ್ಯಾಚ್ ಇತ್ತು. ಹಾಗಾಗಿ ನಾವು ಮತ್ತೆ ಒಂದ್ ಸೈಡ್ ಹೋಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆವು. ನಮ್ಮ ಮ್ಯಾಚ್ ಎಷ್ಟೊತ್ತಿಗೆ ಶುರು ಆಗುದು ಮಾರ್ರೆ, ಕಾದು ಸಾಕಾಯ್ತು. ಫೈನಲಿ ಫಸ್ಟ್ ಮ್ಯಾಚ್ ಗೌಡ ಫ್ರೆಂಡ್ಸ್ ಕ್ಲಬ್ ಅವರು ವಿನ್ ಆದ್ರು. ಇವಾಗ 2ನೇ ಮ್ಯಾಚ್ ನಡೀತುಂಟಾಯ್ತಾ. ಸೊ ಇದಾಗಿ ನಮ್ದು ಕೂರ್ಗ್ ವಾರಿಯರ್ಸ್ ಮತ್ತೆ ಎಮಿರೇಟ್ ಟೈಗರ್ಸ್. ನಮ್ಮ ಮ್ಯಾಚಲ್ಲಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿ 55 ರನ್ ಹೊಡೆದಿದ್ದೇವೆ ಆಯ್ತಾ. ಸೊ ಟೀಮ್ ಎಮಿರೇಟ್ಸ್ ಅವರಿಗೆ ಸ್ಟೇಜ್ ಮಾಡ್ಲಿಕ್ಕೆ 56 ರನ್ ಹೊಡಿಬೇಕಿತ್ತು. ಆದ್ರೆ ನಮ್ಮ ಟೀಮಿನ ಈ ಬೌಲಿಂಗ್ ದಾಳಿಗೆ ಅವರು ತತ್ತರಿಸಿ ಹೋದ್ರಾಯ್ತಾ. ಫಸ್ಟ್ ಮ್ಯಾಚ್ ಆಯ್ತಾಯ್ತಾ. ಫಸ್ಟ್ ಮ್ಯಾಚ್ ನಮ್ದಾಯ್ತು. ನಾವು ವಿನ್ ಆಗಿದ್ದೇವೆ. ಸೊ ನಮ್ಮ ಟೈಗರ್ಸ್ ಒಟ್ಟಿಗೆ ನಾವು ವಾರಿಯರ್ಸ್ ವಿನ್ ಆಗಿದ್ದೇವೆ. ಸೊ ಇವಾಗ ಚಂದ ಊಟ ಆಗಿ ಕೂತದ್ದು. ಒಂದು ಒಳ್ಳೆ ಕಬಾಬು ಮತ್ತು ನಮ್ಮ ಒಳ್ಳೆ ಬಾಯ್ಲ್ಡ್ ರೈಸು, ಒಂದು ಕಡಲೆ ಮತ್ತು ತೊಂಡೆಕಾಯಿ ಗಸಿ. ಈಗ ಎಮಿರೇಟ್ಸ್ ಅವರಿಗೆ ನೆಕ್ಸ್ಟ್ ಮ್ಯಾಚ್ ಭಯಂಕರ ಇಂಟ್ರೆಸ್ಟಿಂಗ್ ಆಯ್ತಾ. ಅವರು ವಿನ್ ಆಗಲೇಬೇಕಿತ್ತು. ಅವರಿಗೆ ಒಂದು ಬಾಲ್ಗೆ 2 ರನ್ ಆಗಬೇಕಿತ್ತು. ಅಷ್ಟೊತ್ತಿಗೆ ಪುಣ್ಯಕ್ಕೆ ಗೌಡ ಫ್ರೆಂಡ್ಸ್ ಕ್ಲಬ್ ಅವರು ಒಂದು ವೈಡ್ ಹಾಕಿದ್ರು. ವೈಡ್ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು. ಇನ್ನು ಉಳಿದ ವಿಡಿಯೋ ಎಲ್ಲ ಮುಂದಿನ ಪಾರ್ಟಲ್ಲಿ ಹಾಕ್ತೇನೆ. See you soon.